वासुदेवाय हरये परमात्मने प्रणतः क्लेशनाशाय ಪುರಿಯ ಜಗನ್ನಾಥ ಯಾಕಷ್ಟು ವಿಶೇಷ ಅಂದ್ರೆ ಕೃಷ್ಣನ ಹೃದಯ ಇವತ್ತಿಗೂ ಇಲ್ಲಿನ ಜಗನ್ನಾಥನ ವಿಗ್ರಹದಲ್ಲಿ ಇರೋದ್ರಿಂದ. ಕೃಷ್ಣನ ಹೃದಯ ಇಲ್ಲಿಗೆ ಹೇಗ್ ಬಂತು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಜರ ಬಿಟ್ಟ ಬಾಣದಿಂದ ಕೃಷ್ಣ ಸಾವನ್ನಪ್ತಾನೆ. ಆನಂತರ ಜರ ಕೃಷ್ಣನ ದಹನ ಮಾಡೋದಕ್ಕೆ ಮುಂದಾಗ್ತಾನೆ. ಕೃಷ್ಣನ ಇಡೀ ದೇಹ ಸುಟ್ಟು ಬೂದಿಯಾದ್ರೂ ಹೃದಯ ಮಾತ್ರ ಇನ್ನೂ ಬಡಿತಾನೆ ಇದ್ದಿದ್ದನ್ನ ನೋಡಿದಂತ ಜರ ಅದನ್ನ ಒಂದು ಮರದ ಹಲಿಗೆಗೆ ಕಟ್ಟಿ ನೀರಲ್ಲಿ ತೇಲಿ ಬಿಟ್ಟು ಅದು ತೇಲ್ತಾ ಪುರಿ ಕ್ಷೇತ್ರಕ್ಕೆ ಬಂತು ಅನ್ನೋದು ನಂಬಿಕೆ. ಪುರಿಯ ಇಂದ್ರದ್ಯುಮ್ನ ರಾಜನಿಗೆ ಕನಸಿನಲ್ಲಿ ಹಲಿಗೆಯೊಂದಿಗೆ ಏನೋ ತೇಲ್ತಾ ಬಂದ ಹಾಗಾಗತ್ತೆ. ತಕ್ಷಣ ನದಿ ತೀರಕ್ಕೆ ಬಂದ್ರೆ ಅಲ್ಲಿ ಆತನಿಗೆ ಹಲಿಗೆ ಸಿಗತ್ತೆ. ಅದನ್ನ ಆತ ತನ್ನ ಆಸ್ಥಾನದ ಶಿಲ್ಪಿಗೆ ತೋರಿಸ್ತಾನೆ. ಆತ ಇನ್ಯಾರೂ ಅಲ್ಲ, ವಿಶ್ವಕರ್ಮ. ಆದ್ರೆ ಅದು ರಾಜನಿಗೆ ಗೊತ್ತಿಲ್ಲ. ಈ ಹಲಿಗೆಯಿಂದ ಸುಂದರವಾದ ವಿಗ್ರಹಗಳನ್ನ ನಾನ್ ಕೆತ್ಕೊಡ್ತೀನಿ, ಆದ್ರೆ ನನಗೆ 21 ದಿನಗಳ ಸಮಯ ಬೇಕು. ಅನ್ನ ಆಹಾರ ಬೇಡ. ಆ ಸಮಯದಲ್ಲಿ ಯಾರು ನನ್ನ ಕೋಣೆಯೊಳಗೆ ಬರಬಾರ್ದು ಅನ್ನೋ ಷರತ್ತನ್ನ ಹಾಕ್ತಾನೆ ಆ ಶಿಲ್ಪಿ. ರಾಜ ಒಪ್ತಾನೆ. ಆದ್ರೆ ಆ ಕೋಣೆಯನ್ನ ಕಾವಲ್
ಸ್ನೇಹಿತರೆ, ಪ್ರತಿ ವರ್ಷವೂ ದೇವರ ರಥಯಾತ್ರೆಗೆ 3 ಭಾರಿ ಗಾತ್ರದ ರಥವನ್ನು ಯಾವುದೇ ಮೊಳೆ ಮತ್ತು ಕಬ್ಬಿಣದ ಸಹಾಯವಿಲ್ಲದೆ ಅತ್ಯಂತ ಬಲಿಷ್ಠವಾಗಿ ಮಾಡಲಾಗುತ್ತದೆ. ಈ ರಥವನ್ನು ಇಂದ್ರದೇವ ಭಗವಾನ್ ಜಗನ್ನಾಥನ ಸ್ವಾಮಿಗೆ ಅರ್ಪಿಸಿದರು. ಇದರಲ್ಲಿ 16 ಚಕ್ರಗಳು ಮತ್ತು 4 ಬಿಳಿ ಕುದುರೆಗಳಿವೆ. ಈ ರಥದ ಸಾರಥಿ ದಾರುಕ. ಭಗವಾನ್ ಕೃಷ್ಣನ ರಥದ ರಕ್ಷಣೆಯನ್ನು ಅವರ ಪರಮ ಭಕ್ತರಾದ ಗರುಡ ದೇವ್ ಮತ್ತು ಮಹಾಬಲಿ ಹನುಮಾನ್ ರಕ್ಷಿಸುತ್ತಾರೆ. ಈ ರಥವನ್ನು ಸಾವಿರಾರು ಭಕ್ತರು ಎಳೆಯುತ್ತಾರೆ. ಆದರೆ ಈ ರಥವು ದೇವರ ಈಚೆಯಿಂದ ಮತ್ತು ಭಕ್ತರ ಪ್ರೀತಿಯಿಂದ ಸಾಗುತ್ತದೆ. ರಥಯಾತ್ರೆ ಯಾಕೆ ಮಾಡುತ್ತಾರೆ ಗೊತ್ತಾ? ಒಮ್ಮೆ ಶ್ರೀಕೃಷ್ಣನ ತಂಗಿ ಸುಭದ್ರೆಯು ಶ್ರೀಕೃಷ್ಣನಿಗೆ ನಗರಕ್ಕೆ ಭೇಟಿ ನೀಡುವ ಬಯಕೆಯನ್ನು ಹೇಳಿದರು. ಭಗವಾನ ಕೃಷ್ಣ ಮತ್ತು ಅವರ ಸಹೋದರ ಬಲರಾಮ ತಮ್ಮ ಪ್ರೀತಿಯ ಸಹೋದರಿಯೊಂದಿಗೆ ನಗರಕ್ಕೆ ಭೇಟಿ ನೀಡಲು ಹೊರಟರು. ಅದರ ನಂತರ ಅವರು ಮೂವರು 7 ದಿನಗಳ ಕಾಲ ಒಡಿಚಾ ದೇವಸ್ಥಾನದಲ್ಲಿ ತಮ್ಮ ಚಿಕ್ಕಮ್ಮನ ಸ್ಥಳದಲ್ಲಿ ಇರುತ್ತಾರೆ. ಅಂದಿನಿಂದ ಈ ರಥಯಾತ್ರೆಯ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಪ್ರತಿ ವರ್ಷ 30 ಲಕ್ಷಕ್ಕೂ ಹೆಚ್ಚು ಭಕ್ತರು ರಥಯಾತ್ರೆಗೆ ಬರುತ್ತಾರೆ, ಏಕೆಂದರೆ ಇಂದು ಪ್ರತಿಯೊಬ್ಬ ಭಕ್ತರನ್ನು ನೋಡಲು ದೇವರು ಸ್ವತಃ ಹೊರಬರುತ್ತಾರೆ ಮತ್ತು ತನ್ನ ಮಹಾನ ಕರುಣಾದೃಷ್ಟಿಯಿಂದ ಅವರ ಜನ್ಮಗಳ ನೋವನ್ನು ಸಹ ತೆಗೆದುಹಾಕುತ್ತಾರೆ ಮತ್ತು ಅವರನ್ನು ವೈಕುಂಠಧಾಮಕ್ಕೆ ಹೋಗುವಂತೆ ಆಶೀರ್ವದಿಸುತ್ತಾರೆ. ಅನೇಕ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಪುರಿ ಜಗನ್ನಾಥನಿಗೆ ವರ್ಷಕ್ಕೊಮ್ಮೆ ಜ್ವರ ಬರುತ್ತಂತೆ. ಸುಮ್ಮನೆ ನಾವು ನಕ್ಬಿಡ್ತೇವೆ, ಏನೋ ಪುರಾಣದ ಕಥೆ, ಏನೋ ಅರ್ಚಕರ ಕಲ್ಪನೆ ಮಾಡ್ತಾರೆ ಅಂತ. ಆದರೆ ಇವತ್ತಿಗೂ ಕೂಡ ವಿಜ್ಞಾನಕ್ಕೆ ಸವಾಲಾಗಿ ನಿಂತಹ ಆ ಒಂದು ಸಂದರ್ಭವನ್ನ ಜಗತ್ತು ನಂಬಲಿ ಅನ್ನೋದಕ್ಕಾಗಿನೇ ವೈದ್ಯರನ್ನ ಕರೆಸಿ ಸ್ಟೆಥೋಸ್ಕೋಪ್ ಧರಿಸಿ ಎಲ್ಲ ಜನರ ಮಧ್ಯದಲ್ಲಿ ಆ ಪ್ರತಿಮೆಗೆ ಇಟ್ಟಾಗ ಜ್ವರ ಬಂದ ಲಕ್ಷಣವನ್ನ ಅಲ್ಲಿ ಕಾಣ್ತೇವೆ. ಆವಾಗ ಆ ಒಂದು ಒದ್ದೆ ಬಟ್ಟೆಯನ್ನ ಹೇಗೆ ಜ್ವರ ಬಂದ ಹಾಕ್ತಾರಲ್ಲ, ಹಾಗೆ ಭಗವಂತನಿಗೆ ಅದನ್ನ ಸಮರ್ಪಣೆಯನ್ನ ಮಾಡಿ ಅದನ್ನ ಇಳಿಸುವ ರೀತಿ ನೀತಿಗಳು ಇವತ್ತು ಅಲ್ಲಿ ಕಾಣ್ತೇವೆ. ಜ್ವರಹರ ನಾಮಕನಾದ ನರಸಿಂಹ ಈ ಜಗನ್ನಾಥ ರೂಪದಲ್ಲಿ ಏನು ಕಾಣ್ತಾ ಇದ್ದಾನಲ್ಲ, ಅಲ್ಲಿ ಸಮರ್ಪಿಸಿದ ಆ ವಸ್ತ್ರವೇ ಇಂದು ಶ್ರೀಪಾದಂಗಳವರ ಆ ದಿವ್ಯವಾದ ಆ ಹೆಗಲಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ನಮ್ಮ ನಿಜವಾದ ದೊಡ್ಡದಾದ ಭಾಗ್ಯ.